ನಾನು ನಿಮ್ಮ ಎಲ್ಲರ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀರಾ? ಅದಕ್ಕೇನಂತ ಕೇಳಿ ಮೇಡಮ್ರೆ, ಕೇಳಿ. ಅಯ್ಯೋ ಶ್ರಾವಣಿ ಮರೆ, ಅದೇನಂತ ಕೇಳಿ. ಶ್ರಾವಣಿಯಮ್ಮ, ಮುಜುಗರನೇ ಇಟ್ಕೋಬೇಡಿ. ನೀವೇನು ಕೇಳಬೇಕು ಅಂತಿದ್ದೀರೋ ಒಂಚೂರು ಅನುಮಾನ ಇಲ್ಲದೆ ಕೇಳಿ. ನಿಮ್ಮೆಲ್ರಿಗೂ ನನ್ನನ್ನು ಕಂಡ್ರೆ ಇಷ್ಟ ಅಲ್ವಾ? ಅದನ್ನು ಕೇಳಬೇಕಾ ಶ್ರಾವಣಿ ಮರೆ? ನೀವು ಅಂದರೆ ನಮ್ಮ ಮನೆಯವ್ರಿಗೆಲ್ರಿಗೂ ಪ್ರಾಣ ಅಲ್ವನೇ ವಿಶಾಲು? ಅಲ್ವಾ ಮತ್ತೆ, ನೀವು ಅಂದರೆ ನಮ್ಮ ಮನೆ ನಂದದೀಪ, ಈ ಮನೆ ಉಸಿರು. ಹೇಳ್ರಿ, ನಿಮಗೂ ನನ್ನನ್ನು ಕಂಡ್ರೆ ಇಷ್ಟನೇ ಅಲ್ವಾ? ಹೇಳು ಕಾರ್ತಿಕೇಯ. ಸುಬ್ಬು, ಅವ್ರೇನೋ ಕೇಳ್ತಿದ್ದಾರೆ, ಹೇಳು. ನಾಚ್ಕೋಬೇಡ, ನಾವು ಯಾರು ಏನು ಕೇಳಿಸ್ಕೊಳಲ್ಲ. ಅದು ಕರೆಕ್ಟ್ ಹೇಳು ಸುಬ್ಬು. ಮನ್ಸಲ್ಲಿರೋದನ್ನ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು. ಹೇಳು ಸುಬ್ಬು. ಹೇಳು ಕಾರ್ತಿಕೇಯ. ಹೇಳು ಸುಬ್ಬು ಮಾಮ, ನನಗಂತೂ ಶ್ರಾವಣಿ ಅತ್ತೆ ಅಂದ್ರೆ ತುಂಬಾ ಇಷ್ಟ. ನಿನಗಿಷ್ಟ ಇಲ್ವಾ? ಏನು ನಿನ್ನ ಮಗಳು? ಹೌದು, ನನಗೂ ಇಷ್ಟನೇ. ಕಳ್ಳ ಕಾರ್ತಿಕೇಯ. ನಿಮ್ಮೆಲ್ರಿಗೂ ನನ್ನನ್ನು ಕಂಡ್ರೆ ಇಷ್ಟ ಅಂತ ಹೇಳ್ತಿದ್ದೀರಾ. ಹಾಗಿದ್ಮೇಲೆ ಇಷ್ಟಪಡೋರು ಏನಾದರೂ ಕೇಳಿದ್ರೆ ಅದನ್ನ ನಡೆಸ್ಕೊಡ್ತೀರಾ ಅಲ್ವಾ? ನೀವು ಕೇಳಿ ನೋಡಿ, ನೀವು ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ನಡೆಸ್ಕೊಡ್ತೀವಿ ಅಲ್ವೇನಾ? ಅದು ನಮ್ಮ ಅದೃಷ್ಟ ಶ್ರಾವಣಿಮ್ಮ. ನೀವೇನು ಬೇಕಾದ್ರೆ ಕೇಳಿ, ಅದನ್ನು ನಾವು ನಡೆಸ್ಕೊಡ್ತೀವಿ ಅಲ್ವನ್ರಪ್ಪ? ಏನು ಮಮ್ಮ ನೀನು ನಿನ್ನ ಹತ್ರ ಮಾತಾಡಬೇಕು ಅಂದರೆ ನೀನು ನನ್ನ ಕೈಗೆ ಸಿಗ್ತಾ ಇಲ್ಲ. ಹಾಗೇನಿಲ್ಲ ಮಾಡಿ, ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಿ ಮುಗಿಸ್ಬೇಕಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅದೀಗ ಮಾಡಲಿಲ್ಲ ಅಂದರೆ ಅದು ನಮ್ಮ ಕೈ ತಪ್ಪು ಹೋಗುತ್ತೆ. ಅಂಥ ಕೆಲಸ ಏನು? ಗನ್ನು ವಿಷಯ ವಂದನಂಗೆ ಗೊತ್ತಾಯಿತು ಅಂತ ಅವಳನ್ನು ಹುಚ್ಚಿ ಮಾಡಿ ರೂಮಲ್ಲಿ ಕೂರಿಸಿದ್ದೀವಲ್ಲ, ಆ ವಿಷಯ ಶ್ರಾವಣಿಗೆ ಗೊತ್ತಾಗಿದೆಯೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಮಾಮ್ ಏನು ಹೇಳ್ತಿದ್ಯಾ? ಈ ವಿಚಾರ ಶ್ರಾವಣಿಗೆ ಗೊತ್ತಾಗಿದೆಯಾ? ಹಾಗಿದ್ರೆ ರಿಸ್ಕ್ ಅಲ್ವ ಮಾಮ್? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮಾಡಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ವಂದನ ಮಾತಾಡ್ತಿದ್ದ ರೀತಿ, ಅವಳ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಅವಳು ಖಂಡಿತ ಶ್ರಾವಣಿ ಹತ್ರ ಮಾತಾಡಿದಾಳೆ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಇವಾಗ ಏನು ಮಾಡೋದು ಮಾಮ್? ವಂದನಾನ ನೋ ಮಾಡಿ. ಮನೆಯವ್ರ ವಿಷಯದಲ್ಲಿ ನಾವಿಷ್ಟು ಬೇಗ ಇಂಥ ನಿರ್ಧಾರಕ್ಕೆ ಬರಬಾರ್ದು, ಆ ಥರನೂ ಪಡಬಾರ್ದು. ನಾನು ಇದಕ್ಕೆ ಬೇರೆಯೇ ಪ್ಲ್ಯಾನ್ ಮಾಡ್ತಿದ್ದೀನಿ. ಲೆಟ್ ಮಿ ಥಿಂಕ್. ಗುಡ್ ಮಾಮ್. ಏನೇ ಪ್ರಾಬ್ಲಮ್ ಆದರೂ ನಿನ್ನ ಹತ್ರ ಸೊಲ್ಯೂಷನ್ ಇರುತ್ತೆ ಅಂತ ನಂಗೆ ಗೊತ್ತು. ಹೇಳು, ಏನು ಪ್ಲ್ಯಾನ್ ಮಾಡಿದ್ಯಾ? ಶ್ರಾವಣಿ ವಂದನನ ವಿಷಯಕ್ಕೆ ಎಂಟ್ರಾಗಕ್ಕೆ ಮುಂಚೆನೇ ನಾವು ವಂದನನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಆಗಲೇ ನಾವು ಸೇಫ್ ಆಗೋದು. ಹಾಸ್ಪಿಟ್ಲು ನಮ್ಮ ಕಂಟ್ರೋಲಲ್ಲಿರೋ ಹಾಗೆ ಮಾಡ್ಕೋಬೇಕು. ಹಾಗೆ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಅದನ್ನು ಬಿಟ್ಟು ಮನೇಲಿ ಇವಳನ್ನ ಇಟ್ಕೊಂಡಿರೋದು ತುಂಬ ಕಷ್ಟ ಮಾಡಿ. ಓಕೆ ಮ್ಯಾಮ್, ಇದು ಒಳ್ಳೆ ಐಡಿಯಾನೆ. ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ಅವ್ರು ಇಲ್ಲಿಗೆ ಬಂದ ತಕ್ಷಣ ಅವಳನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಡೋಣ. ಓಕೆ ಮ್ಯಾಮ್. ಲೆಟ್ ಮಿ ಕಾಲ್ ಹಿಮ್. ಜಲಪಾತದ ಮೇಲೆ ನಿಂತು ಹಾಡುತ್ತಿದೆ ಹೃದಯ ಜೋಕಾಲಿ. ಅತಿ ಸುಂದರ ಅತಿ ಮೌನದ ಸೆಳೆತಕ್ಕೆ ಸೋತು ಹಿಂಬಾಲಿಸಿದೆ ಹರೆಯ ಖಾಲಿಗೈಯಲ್ಲಿ. ನಿನ್ನ ಸಂಗ ಅತಿ ರೋಚಕ ಪ್ರತಿಗನಸ. ನೀ ಮಾಲಿಕ ಸಿಕ್ಕಿಹುದು ನನಗೀಗ ಪಾರಿತೋಷಕ. ಅಭಿಮಾನಿ ನಾನಿನ
ಅಯ್ಯೋ 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 ನೀನೇನ ಮಾಡ್ತಿದ್ಯಾ ಇಲ್ಲಿ? ಅಮ್ಮ ಇವತ್ತು ಆಫೀಸಿಗೆ ರಜೆ ಇತ್ತಲ್ವಾ, ನಂಗೂ ಮನೇಲಿ ಕೂತ್ ಬೋರ್ ಆಗ್ತಿತ್ತು. ಅದಕ್ಕೆ ವರಲಕ್ಷ್ಮಿಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಅಯ್ಯೋ ಭಗವಂತ, ಏನೋ ಮಾತಾಡ್ತಿದ್ಯಾ ನೀನು? ಅಡಿಗೆ ಮನೆ ಕೆಲಸ ಮಾಡೋದಾ? ಏನೋ ಇದು, ಏನೋ ಕರ್ಮ ಇದು. ಅಯ್ಯೋ ಇದಕ್ಕೆ ಏನೋ ನಿನ್ನ ನಾನು ಕಷ್ಟಪಟ್ಟು ಹೆತ್ತು ಹೊತ್ತು ಕಷ್ಟಪಟ್ಟು ನಿನ್ನ ಸುಖವಾಗಿ ಸಾಕಿರೋದು ಅಡಿಗೆ ಮನೇಲಿ ಕೆಲಸ ಮಾಡಕ್ಕೇನೋ? ಅಲ್ಲ ಕಣೋ, ಗಂಡ್ ಮಕ್ಳು ಬಂದು ಅಡಿಗೆ ಮನೇಲಿ ಕೂತ್ಕೊಂಡ್ರೆ ಈ ಮನೆ ಶೋಭೆ ಏನೋ? ಯಾಕಮ್ಮ, ಗಂಡ್ ಮಕ್ಳು ಅಡಿಗೆ ಕೆಲಸ ಮಾಡಬಾರ್ದಾ? ಮತ್ತಪ್ಪ ನಿಂಗೆ ತುಂಬಾ ಸಲ ಸಹಾಯ ಮಾಡಿ ನಾನೇ ನೋಡಿದ್ದೀನಿ. ಸರಿಯಾಗಿ ಹೇಳ್ದೆ ಕಣೋ ಮಗನೇ. ಏನೇ ಇಂದ್ರ, ಇದಕ್ಕೇನು ಹೇಳ್ತೀಯಾ? ಏನ್ರಿ, ಏನ್ ಸರಿಯಾಗಿದೆ ಅಂತ ಹೇಳ್ತಾ ಇದೀರಲ್ಲ? ಏನ್ ತಮಾಷೆ ಮಾಡೋ ಹೊತ್ತಾ ಇದು? ನಾನು ತಮಾಷೆ ಮಾಡ್ತಿಲ್ಲ, ಅವ್ನು ಹೇಳಿದ್ನ ನಾನು ಬೇರೆ ರೀತಿನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾ, ನನಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು ಹಿಂಗೆ ಆಗತ್ತೆ ಅಂತ. ಏನು ಎಲ್ರೂ ಸೇರ್ಕೊಂಡು ನನ್ನ ವಿರುದ್ಧ ಮಾತಾಡ್ತಾ ಇದ್ದೀರಾ? ಹಾ, ಇದೆಲ್ಲ ಮಾಡಿರೋದು ಇವಳೇನೆ. ಮಾಟ ಮಾಟ ಮಾಡ್ತಿರ್ತಾಳೆ ನಮ್ಮ ಅತ್ತೆ. ಅಂದ್ರೆ ನಾನು ಏನು ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಮೂಲೆಯಲ್ಲಿ ಬಾಲ ಮುದ್ರಕೊಂಡು ಬಿದ್ದಿರ್ಬೇಕು, ಹಾಗೆ ಮಾಡ್ತಿದ್ದಾಳೆ ಇವಳು. ಅದಕ್ಕೆ ನಿಮ್ಮನ್ನೆಲ್ಲ ಚೂಬಿಟ್ಟಿದ್ದಾಳೆ. ಅಕ್ಕ, ಇದೇನು ಈ ಥರ ಮಾತಾಡ್ತಿದ್ಯಾ? ನಮ್ಮ ಮನೇಲಿ ಜಾಸ್ತಿ ಕೆಲಸನೆಲ್ಲ ಗಂಡಸ್ರುಗಳೇ ತಾನೇ ಮಾಡೋದು. ಇದು ನಮ್ಮ ಜಾಯಮಾನಕ್ಕೆ ಬಂದಿರೋದು. ನೋಡು, ನಾಳೆ ದಿನ ನಿನ್ನ ಮಗಳಿಗೆ ಮದುವೆ ಆಗಿ ಇವಳಿಗೆ ಅಳಿಯ ಏನಾದ್ರು ಸಹಾಯ ಮಾಡಿದ್ರೆ ನೀನು ಇದೇ ಥರ ಮಾತಾಡ್ತೀಯಾ? ಓಹೋ, ನೀವೆಲ್ಲರೂ ಸೇರ್ಕೊಂಡು ನನಗೆ ಈ ತರ ಮಾತಾಡಕ್ ಶುರು ಮಾಡ್ಬಿಟ್ರಾ? ಅಮ್ಮ, ಇನ್ನತ್ರ ಈ ತರ ಎಲ್ಲ ಮಾತಾಡಿ ಗೆಲ್ಬೇಕು ಅನ್ನೋ ಮನ್ಸೇನಿಲ್ಲ ಅಮ್ಮ. ಇದೆಲ್ಲ ಕಾಮನ್ ಇವಾಗ. ಹೆಂಡತಿ ಮನೆಯಲ್ಲೇ ಕೆಲಸ ಮಾಡಬೇಕು, ಗಂಡ ಆಚೆನೆ ಕೆಲಸ ಮಾಡಬೇಕು. ಆ ಕಾಲ ಎಲ್ಲ ಹೊರಟೋಯ್ತು. ಸಂಸಾರ ಆದ್ಮೇಲೆ ಇಬ್ಬರಿಗೂ ಜವಾಬ್ದಾರಿ ಇರತ್ತಮ್ಮ. ಮನೆ ಹೊರಗಾಗ್ಲಿ ಮನೆ ಒಳಗಾಗ್ಲಿ ಕೆಲಸನ ಶೇರ್ ಮಾಡ್ಕೊಂಡು ಮಾಡ್ಬೇಕು. ಶೇರಿಂಗ್ ಇಸ್ ಕೇರಿಂಗ್ ಅಮ್ಮ. ಇವಾಗ ನೋಡು, ಅವಳಿಗೆ ಹೆಲ್ಪ್ ಮಾಡಿದ್ದಕ್ಕೆ ಎಷ್ಟು ಕೆಲಸಗಳು ಬೇಗ ಬೇಗ ಮುಗಿದೋಯ್ತು ಗೊತ್ತಾ? ಬೇಕಿದ್ರೆ ನೀನು ಒಪ್ಪನ ಸಹಾಯ ಮಾಡಿ ಬನ್ನಿ. ಅಮ್ಮ, ಇವ್ರ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಹೆಂಡತಿ ಹೆಂಡತಿ ಅಂತ ಹೆಂಡತಿ ಪರ ಮಾತಾಡೋ ಗಂಡಸ್ರ ಹತ್ರ ಮಾತಾಡದೆ ವೇಸ್ಟ್. ನೀನ್ ಬಾಮ ಹೋಗೋಣ. ಏನ್ರಿ ಮುಖ ನೋಡ್ತಾ ನಿಂತಿದ್ದೀರಾ? ಅವ್ರು ಕೇಳ್ತಾರೆ, ಸಹಾಯ ಮಾಡ್ಕೊಡ್ತೀರಾ ಇಬ್ಬರಿಗೂ? ನಡೀರಿ ಸುಮ್ನೆ. ಆಗ ಹೆಂಡತಿ ಮಾತು ಕೇಳಿದ್ರೆ ತಪ್ಪು, ನಾನು ಮಾತ್ರ ನಿನ್ನ ಮಾತು ಕೇಳಬೇಕು. ಏನ್ರಿ ಅದು? ಇಲ್ಲ, ಗಂಡಸಾಗಿ ಹುಟ್ಟಿದಕ್ಕೆ ಅನುಭವಿಸ್ಬೇಕು. ಅಯ್ಯ ನಡೀರಿ, ಗೊತ್ತು ನಿಮ್ದು ಏನು ಅಂತ. ನೀನಾ? ಯಾಕೆ ಶಾಕ್ ಆಯ್ತಾ? ನಾನು ನೀವು ಸರ್ಪ್ರೈಸ್ ಆಗ್ತೀರಾ ಅನ್ಕೊಂಡೆ. ನೀವು ನೋಡಿದ್ರೆ ಶಾಕ್ ಆಗ್ತಿದ್ದೀರಲ್ಲ. ನಾನು ಶ್ರಾವಣಿ ಅತ್ತೆ, ಹುಲಿನೋ ಸಿಂಹನೋ ಅಲ್ಲ. ನನ್ನನ್ನು ನೋಡಿದ್ಮೇಲೆ ನಿಮ್ಮ ಮುಖದಲ್ಲಿ ಯಾಕೆ ಇಷ್ಟು ಆತಂಕ ಕಾಣಿಸ್ತಿದೆ? ನೀನು ಯಾಕೆ ಬಂದೆ ಇಲ್ಲಿಗೆ, ಅದು ಲಗೇಜ್ ಸಮೇತ? ಯಾಕೆ ಅಂತ ಕೇಳ್ತಿದ್ದೀರಲ್ಲ. ನಾನು ಈ ಮನೆ ಮಗಳು. ಈ ಮನೆಗೆ ಬರೋದಕ್ಕೆ ನನಗೆ ಯಾವ ಕಾರಣನೂ ಬೇಕಾಗಿಲ್ಲ. ಮನೆ ಮಗಳ? ನೀನು ಮನೆ ಮಗಳು ಅನ್ನೋದು ಬರೀ ಹೆಸರಿಗಷ್ಟೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಗಾದೆ ಇದೆ. ನಿನಗೆ ಈ ಮನೆಯಲ್ಲಿ ಇನ್ನ ಪ್ರವೇಶ ಇಲ್ಲ. ನೀನು ಈ ಮನೆಯಿಂದ ಮಾತ್ರ ಹೊರಗಡೆ ಹೋಗಿಲ್ಲ, ಈ ಮನೆಯವ್ರ ಮನಸ್ಸಿಂದನೂ ಹೊರಗಡೆ ಹೋಗಿದ್ಯಾ. ಆಗೇನೋ ನಿಮ್ಮ ಅಜ್ಜಿ ಇದ್ರು ಅಂತ ಅದಕ್ಕೆ ಕರ್ಕೊಂಬಂದು ನಿನಗೆ ಉಪಚಾರ ಮಾಡಿ ವಾಪಸ್ ಕಳಿಸಿದ್ರು. ಅಲ್ಲ, ಈಗಿನ ಯಾವ ನೆಪ ಇಟ್ಕೊಂಡು ನೀನು ಇಲ್ಲಿವರೆಗೂ ಬಂದಿದ್ಯಾ? ಈ ಮನೆಯಿಂದ, ಈ ಮನೆಯವ್ರ ಮನಸ್ಸಿಂದ ನಾನು ಹೊರಗೆ ಹೋಗಿರೋದು ನಿಜ. ಹಾಗಂತ ಮತ್ತೆ ಈ ಮನೆಯವ್ರ ಮನಸ್ಸನ್ನ ಗೆಲ್ಲಕ್ಕಾಗದೇ ಇರೋಷ್ಟು ಹೇಳಿಲ್ಲ ಶ್ರಾವಣಿ. ನಾನಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದೂ ಇಲ್ಲ. ಅದೆಲ್ಲ ಮುಂದಿನ ಮಾತು. ಈಗ ನಾನು ಬಂದಿರೋದು ನಮ್ಮ ಮನೆಗೆ ಬರೋದಕ್ಕೆ ನನಗೆ ಯಾವ ನೆಪನೂ ಬೇಕಾಗಿಲ್ಲ.
ಅಲ್ಲ ಶ್ರಾವಣಿ, ನೀನಿನ್ನು ಇದು ನಿನ್ನ ಮನೆ ಅನ್ನೋ ಭ್ರಮೆಯಲ್ಲಿದೆಯಲ್ಲ, ಆ ಭ್ರಮೆನೆಲ್ಲ ಬೂದಿ ಮಾಡಿ ನಾನು ನಿನ್ನ ಇಲ್ಲಿಂದ ಹೊರಗಡೆ ಹಾಕ್ಬೋದು. ಹಾ ಹೌದಾ ಅತ್ತೆ, ನೀವು ನನ್ನ ಹೊರಗೆ ಹಾಕ್ತೀರಾ? ಶ್ರಾವಣಿ, ಈ ಕೋಪಕ್ಕೆ ಹೆದರಿ ಓಡ್ ಹೋಗ್ತೀನಿ ಅನ್ಕೊಂಡಿದ್ದೀರಾ ಅತ್ತೆ? ನಾನು ಬಂದಿರೋದು ಹೆದರ್ಕೊಳ್ಳೋದಕ್ಕಲ್ಲ, ಎದುರಿಸೋದಕ್ಕೆ. ನನಗೆ ಗೊತ್ತು ಶ್ರಾವಣಿ, ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ನಿಮಗೆ ಗೊತ್ತಿರುತ್ತೆ ಅಂತ ನನಗೂ ಗೊತ್ತು. ಎಲ್ಲಾನು ತಿಳ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ವಿಜಯಾಂಬಿಕಾ, ನನ್ನನ್ನೇ ಹೆಸರಿಡಿದು ಕರಿಯಷ್ಟು ಕೊಪ್ಪ ನಿನಗೆ? ಅಷ್ಟು ಹೆಚ್ಕೊಂಡಿದ್ಯಾ ನೀನು? ಕೊಬ್ಬನ ಇಳಿಸೋದಕ್ಕೆ ಅಂತ ಬಂದಿರೋಳು ಹೆಚ್ಕೊಳ್ಳೇಬೇಕಲ್ಲ ವಿಜಯ. ನೀನೇನೋ ನಿನ್ ದೊಡ್ಡಸ್ತಿಕೆ ಏನೋ ನನಗೆ ಚೆನ್ನಾಗಿ ಗೊತ್ತಿದೆ. ಕೊಲೆ ಮಾಡುವಂತ ಮನಸ್ಥಿತಿ ಇರೋ ಕ್ರೂರಿಗೆ ಬೆಲೆ ಕೊಡಬೇಕು ಅಂತ ಹೇಳ್ತಿದ್ಯಾ ವಿಜಯ? ಓ ಸಾರಿ ಮರ್ತೋಯ್ತು. ಗನ್ ಇಟ್ಕೊಂಡು ಹೋರಾಡೋ ಹೋರಾಟಗಾರರಲ್ಲ ನೀವು? ನಿಮ್ ನೀಚ್ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದು ನನ್ನ ಮುಂದೆನೆ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂದ್ರೆ ಎಷ್ಟು ಧೈರ್ಯ ಇರಬೇಡ ನಿನಗೆ. ಈ ವಿಜಯಾಂಬಿಕಾ ಅಂದ್ರೇನೆ ಒಂದು ಸಾಮ್ರಾಜ್ಯ. ಇವಳು ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂದ್ರೆ ಸಾಮರ್ಥ್ಯ ಇರಬೇಕು. ಆಫ್ಟರ್ ಆಲ್ ನಿನ್ನೊಬ್ಳಿಂದ ನನ್ನನ್ನು ಏನು ಮಾಡ್ಕೊಳ್ಳೋಕೆ ಸಾಧ್ಯ? ಒಬ್ಳೇನಾ? ಈಗ ಭ್ರಮೆಯಲ್ಲಿರೋದು ನೀನು ವಿಜಯ. ಈಗ ನಾನು ಒಬ್ಳೇ ಅಲ್ಲ, ಈ ಶ್ರಾವಣಿ ಜೊತೆ ಪ್ರಾಣ ಕೊಡೋ ಪಡೆನೇ ಇದೆ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಬೆಂಗಾವಲಾಗಿ ನಿಂತು ಉಸಿರಿಗೆ ಉಸಿರು ಕೊಡೋ ನನ್ನ ಕುಟುಂಬನೇ ಇದೆ. ಅವರೆಲ್ಲ ಆ ಮನೇಲಿ ಇದ್ಕೊಂಡು ನಿನ್ನನ್ನು ಹೇಗೆ ಕಾಯ್ತಾರೆ? ಅವರೆಲ್ಲರೂ ನನ್ನ ಪ್ರಾಣ ಅಂತ ಹೇಳೋದಲ್ಲ, ನಾನು ಇಲ್ಲಿರುವಾಗ ಅವರೆಲ್ಲರೂ ಅಲ್ಲಿರೋದಕ್ಕೆ ಹೇಗೆ ಸಾಧ್ಯ? ಏನು ಹೇಳ್ತಿದ್ಯಾ ನೀನು? ನನ್ನ ಮಾತನ್ನ ಎಲ್ಲರೂ ನಡೆಸ್ಕೊಡ್ತೀರಾ ಅಂತ ಹೇಳಿದ್ದೀರಾ. ಆದರೆ ಒಂದು ಕಂಡೀಷನ್ ಇದೆ, ನಾನು ಏನೇ ಹೇಳಿದ್ರು ಯಾಕೆ ಏನು ಅಂತ ಯಾರೂ ಪ್ರಶ್ನೆ ಮಾಡಬಾರ್ದು. ಅಯ್ಯ, ಎಂತ ಮಾತಾಡ್ತೀರಾ ಮೇಡಮ್ ಅವರೇ? ನೀವೇನಾದರೂ ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಮಾಡುವಂಥ ಮನಸ್ಸಾಗಲಿ ಧೈರ್ಯ ಆಗಲಿ ಈ ಮನೆಯಲ್ಲಿ ಯಾರಿಗಿದೆ? ನೀವೇನೇ ಮಾಡಿದ್ರು ಎಲ್ಲರ ಒಳ್ಳೆಯದಕ್ಕೆ ಮಾಡ್ತೀರಿ ಅನ್ನೋ ನಂಬಿಕೆ ನಿಮ್ಮ ಮೇಲೆ ಎಲ್ಲರಿಗೂ. ಅದೇನು ಅಂತ ಹೇಳಿ ಮೇಡಮ್ ಅವರೇ. ಆಕಾಶ ಭೂಮಿ ಒಂದಾಗಲಿ, ತಲೆ ಮೇಲೆ ತಲೆ ಬೀಳಲಿ, ನಾವೆಲ್ಲರೂ ಸೇರ್ಕೊಂಡು ನಡೆಸ್ಕೊಡ್ತೀವಿ ಅಲ್ವೇನಪ್ಪ ಕಾರ್ತಿಕೇಯ? ಹೌದು ಕಾಂತ. ಮತ್ತೆ ಮೇಡಮ್, ನಿಮ್ಮಿಂದ ಮನೆಯವರೆಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅಂಥದ್ರಲ್ಲಿ ನೀವು ಹೇಳೋ ಒಂದು ಮಾತನ್ನು ನಡೆಸ್ಕೊಡಲ್ಲ ಅಂತ ಹೇಳ್ತೀವ? ನೀವು ಏನಾದರೂ ಹೇಳಿ, ಯಾಕೆ ಏನು ಎತ್ತ ಅಂತ ಯಾರೂ ಕೇಳಲ್ಲ. ಮನೆಯವರೆಲ್ಲರೂ ನೀವು ಹೇಳಿದ್ದಕ್ಕೆ ಒಪ್ಕೊತಾರೆ ಅಂತ ಮನೆಯವ್ರ ಪರವಾಗಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಒಬ್ಬ ನನಗೀಗ ಸಮಾಧಾನ ಆಯಿತು. ಹಾಗಾದರೆ ನೀವೆಲ್ಲರೂ ನಿಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ. ನಾಳೆ ನಾವೆಲ್ಲರೂ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಲಗೇಜ್ ಪ್ಯಾಕ್ ಮಾಡ್ಕೋಬೇಕಾ? ಯಾಕೆ ಶ್ರಾವಣಿ ಮೇಡಮ್ ಅವರೇ, ಯಾವುದಾದ್ರೂ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಹೋಗಬೇಕು ಅಂತ ಹರಿಸ್ಕೊಂಡಿದ್ದೀರಾ? ಹಾಗೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲಪ್ಪ. ನಾನು ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ರಜೆ ಗಿಜೆ ಹಾಕಬೇಕು ಅಂತಂದ್ರೆ ಲಾಸ್ ಆಫ್ ಪೇ ಆಗೋಗುತ್ತೆ ನನಗೆ. ನೀವೇನು ಟೆನ್ಷನ್ ತಗೋಬೇಡಿ. ನೀವು ನಿಮ್ಮ ಕೆಲಸಕ್ಕೆ ರಜೆ ಹಾಕೋ ಅವಶ್ಯಕತೆನೇ ಇಲ್ಲ. ನೀವು ಆರಾಮಾಗಿ ನಿಮ್ಮ ಕೆಲಸಕ್ಕೆ ಹೋಗ್ಬೋದು. ನೀವು ಅಷ್ಟೇ ರೀ, ನಿಮ್ಮ ಕೆಲಸಕ್ಕೆ ನೀವು ಆರಾಮಾಗಿ ಹೋಗ್ಬೋದು. ಏನು ಹೇಳ್ತಿದ್ರಿ ಶ್ರಾವಣಿಮ್ಮ? ಇಷ್ಟಕ್ಕೂ ನಾವು ಹೊಡ್ತಿರೋದಾದ್ರೂ ಎಲ್ಲಿಗೆ? ನಮ್ಮ ಮನೆಗೆ. ಓ ಶ್ರಾವಣಿಮ್ಮ, ನಿಮಗೆ ತವರು ಮನೆ ನೆನಪಾಯ್ತಾ? ನೆನಪಾದರೆ ನಿಮ್ಮ ತವರು ಮನೆಗೆ ಹೋಗಿ ಬರೋದ್ರಲ್ಲಿ ಏನೂ ತಪ್ಪಿಲ್ಲ. ಜೊತೆಗೆ ನಮ್ಮನ್ನು ಕರಿತಾ ಇದ್ದೀರಾ. ನೀವು ಕರೆದ್ಮೇಲೆ ನಾವು ಬರಲ್ಲ ಅಂತ ಹೇಳೋಕ್ಕಾಗುತ್ತಾ? ಆದರೆ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಅಂದಿದ್ದು ನನಗೆ ಅರ್ಥ ಆಗಲಿಲ್ಲ.
ನಾವು ಅಲ್ಲಿಗೆ ಹೋಗ್ತಿದ್ದೀವಿ ನಿಜ, ಆದರೆ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋದು ಒಂದಿನ ಆಗ್ಬೋದು ಅಥವಾ 2 ದಿನ ಆಗ್ಬೋದು ಅಥವಾ 1 ತಿಂಗಳಾದರೂ ಆಗ್ಬೋದು. ಅದಕ್ಕೆ ಹಾಗೆ ಹೇಳಿದೆ. ಮೇಡಮ್ 1 ತಿಂಗಳು ನಾನಲ್ಲಿ ಏನು ಮಾಡಲಿ? ಇಷ್ಟು ಜನ ಅಲ್ಲಿ ಏನು ಮಾಡೋಕ್ಕಾಗುತ್ತೆ? ಹೇಗಿರ್ತಾರೆ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವೇನು ಟೆನ್ಷನ್ ತೊಗೋಬೇಡಿ. ಆದರೆ ದಯವಿಟ್ಟು ನೀವೆಲ್ಲರೂ ನಾವು ಮನೆಗೆ ಬರಬೇಕು ಪ್ಲೀಸ್, ಇಲ್ಲ ಅಂತ ಹೇಳಬೇಡಿ. ಮೇಡಮ್ ತಮಾಷೆ ಮಾಡ್ತಿದ್ದೀರಾ? ಇದೆಲ್ಲ ಆಗೋ ಮಾತಾ? ಖಂಡಿತ ಆಗುತ್ತೆ. ನೀವು ಪ್ರಾಮಿಸ್ ಮಾಡಿದ್ರಿ ತಾನೇ ನನ್ನ ಮಾತನ್ನ ನಡೆಸ್ಕೊಡ್ತೀರಾ ಅಂತ. ಹಾಗಿದ್ಮೇಲೆ ಯಾಕಾಗಲ್ಲ? ಮೇಡಮ್ ಆದರೂ ಆ ಮನೇಲಿ ಏನು ನಡೆಯುತ್ತೆ ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಾನು ನಿಮ್ಮನ್ನೆಲ್ಲ ನರ್ಕಕ್ಕೆ ತಳ್ತಿದ್ದೀನಿ ಅಂತಾನೆ ಅನ್ಕೊಳ್ಳಿ. ನಾನು ನಿಮ್ಮ ಜೊತೆ ಇರ್ತೀನಿ ತಾನೆ, ನನ್ನ ಜೊತೆ ಬರೋಕ್ಕೆ ನಿಮಗೆ ಇಷ್ಟ ಅಲ್ವಾ? ಶ್ರಾವಣಿ ಅಮ್ಮವ್ರು ಇಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅದರಿಂದ ಒಂದು ದೊಡ್ಡ ಕಾರಣನೇ ಇರುತ್ತೆ. ಶ್ರಾವಣಿ ಅಮ್ಮವ್ರಿಗೆ ನಾವೆಲ್ಲರೂ ಮಾತು ಕೊಟ್ಟಿದ್ದೀವಿ. ತಪ್ಪೋ ಸರಿಯೋ, ಕಷ್ಟನೋ ಸುಖನೋ, ದುಃಖನೋ ಅವಮಾನನೋ, ನಾವೆಲ್ಲರೂ ಅವ್ರ ಜೊತೆಲಿ ಇರಬೇಕು ಕಣೋ. ವಿಶಾಲ, ಏನು ಪ್ರಶ್ನೆ ಮಾಡ್ಕೋಬೇಡ, ಸುಮ್ಮನೆ ಲಗೇಜ್ನ ಪ್ಯಾಕ್ ಮಾಡ್ಕೊ. ಶ್ರಾವಣಿ ಅಮ್ಮವ್ರು ಇಷ್ಟು ಹೇಳಿದ್ದಾರೆ ಅಂದಮೇಲೆ ನಾವೆಲ್ಲರೂ ಬೆಂಗಾವಲಾಗಿ ನಿಂತ್ಕೋಬೇಕು. ಶ್ರಾವಣಿ ಅಮ್ಮವ್ರೆ, ನಾವೆಲ್ಲರೂ ಬರ್ತೀವಿ. ಥ್ಯಾಂಕ್ ಯು ಮಾವ. ಮೇಡಮರೇ ಚೆನ್ನಾಗಿದ್ದೀರಿ? ನಮಸ್ಕಾರಮ್ಮ. ಈ ಶ್ರಾವಣಿ ದಾರಿಗೆ ಅಡ್ಡ ಬರೋದು ಅಷ್ಟು ಸುಲಭ ಅಲ್ಲ. ಅತ್ತೆ ಮಾವ ಬನ್ನಿ ಬನ್ನಿ, ಒಳಗೆ ಬನ್ನಿ. ಬಾ ಇಷ್ಟಪಟ್ಟ, ಬಾ 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 ಬಾ. ನಾನಾ? ಬನ್ನಿ 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 ಕಾಂತ. ಏನ್ ಮಾಡಕ್ ಹೊರಟಿದ್ದಾಳೆ ಇವಳು? ಇವರನ್ನೆಲ್ಲ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದಾಳೆ? ಅದು ಇದ್ದಕ್ಕಿದ್ದ ಹಾಗೆ ಇವರೆಲ್ಲ ಇಲ್ಲಿಗೆ ಯಾಕೆ ಬಂದ್ರು? ಒಂದರನ್ ವಿಷಯಕ್ಕೂ ಇವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಛೇ, ನನ್ನನ್ನು ಸೋಲ್ಸ್ಬೇಕು ಅಂತಾನೆ ಈ ರೀತಿ ಗುಂಪು ಕಟ್ಕೊಂಡು ಬಂದಿದ್ದಾಳೆ. ಎಲ್ಲೋ ಇರೋ ಶ್ರಾವಣಿಗೆ ನನ್ನ ವಿಷಯ ಯಾವುದು ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಇವಳು ಇಲ್ಲಿಗೆ ಬಂದಿದ್ದಾಳೆ. ಏನು ಮಾಡಲಿ? ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು, ನಿಮ್ಗಿಲ್ಲ ಅನ್ನೋಕ್ಕಾಗತ್ತೆ? ನಾನೇ ಖುದ್ದಾಗಿ ಹೋಗಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಬರ್ತೀನಿ. ಯಜಮಾನ್ರೆ ನಮಸ್ಕಾರ. ನಾಯಕರೇ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ವಾಪಸ್ ಫೋನ್ ಮಾಡಲಾ? ಥ್ಯಾಂಕ್ ಯು. ಏನಿದೆ ಆಶ್ಚರ್ಯ, ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀವಿ ಯಜಮಾನ್ರೆ. ನಿಮ್ಗೆ ಹೇಳ್ದೆ ಬಂದ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಅದರಲ್ಲಿ ಕ್ಷಮಿಸೋದೇನಿದೆ? ನಮ್ಮ ಮನೆ ಬಾಗಿಲು ಯಾವಾಗಲೂ ನಿಮ್ಗೋಸ್ಕರ ತೆರೆದೇ ಇರುತ್ತೆ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಎಷ್ಟು ಹೇಳಿದ್ರಲ್ಲ, ಸಾಕು ಬಿಡಿ. ನಾನು ಸ್ವಲ್ಪ CM ಕಾಲ್ನಲ್ಲಿದ್ದೆ, ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಮತ್ತೆ ಸಿಗ್ತೀನಿ. ನಾಯಕರೇ, ನಾನು ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಬಂದು ಪ್ರಸ್ತಾಪ ಮಾಡ್ತೀನಿ. ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕಿತ್ತು. ಹೇಳಿ. ಏನು ನಡೀತಾ ಇದೆ ಇಲ್ಲಿ? ನನ್ನ ಜೊತೆ ಮಾತಾಡ್ದೆ, ಅವ್ರ ಜೊತೆ ಮಾತಾಡೋಕ್ಕೋಸ್ಕರ CM ಕಾಲ್ನ ಕಟ್ ಮಾಡ್ದ. ಅವರೆಲ್ಲ ಈ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾರೆ. ವೀರು ಏನೂ ರಿಯಾಕ್ಟೇ ಮಾಡ್ತಿಲ್ವಲ್ಲ, ಆರಾಮಾಗಿ ಮಾತಾಡ್ಕೊಂಡಿದ್ದಾನೆ. ಅತ್ತೆ ಮಾವ ಕೂತ್ಕೊಳ್ಳಿ, ಪುಟ ಕೂತ್ಕೋ. ಮಾವ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ಮಾವ. ಅಯ್ಯೋ ಬೇಡಮ್ಮ. ಅಯ್ಯೋ
ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ನಮ್ಮ ಮನೆಯವ್ರು ಬಂದಿದ್ದಾರೆ, ಸ್ವಲ್ಪ ಜ್ಯೂಸ್ ತಂದು ಕೊಟ್ಬಿಡ್ತೀರಾ? ರಾಮಣ್ಣ, ಈ ಲಗೇಜ್ ಎಲ್ಲ ಮೇಲೆ ರೂಮಲ್ಲಿ ಇಡಿಸ್ಬಿಡ್ತೀರಾ? ಆಯ್ತಮ್ಮ. ಚಿಕ್ಕಮ್ಮ ಎಲ್ಲಿರ್ಬೋದು? ಬಂದಾಗ್ಲಿಂದ ಕಾಣಿಸ್ತಾನೆ ಇಲ್ವಲ್ಲ. ಅತ್ತೆ ಮಾವ, ನೀವೆಲ್ಲರೂ ಜ್ಯೂಸ್ ಕುಡಿತಾ ಇರಿ, ನಾನು ಬರ್ತೀನಿ. ಆಯ್ತಾಯ್ತು.